ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈರುಳ್ಳಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಈರುಳ್ಳಿ ಸೊಪ್ಪಿನ ಪಲ್ಯ ನಾವು ಪಟಾಪಟ್ ಅಂತ 5 ಮಿನಿಟಲ್ಲಿ ಮಾಡ್ಕೊಳ್ಬೋದು. ಇದು ತುಂಬಾ ಈಸಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಕಟ್ಟ ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಈರುಳ್ಳಿ ಸೊಪ್ಪು ನೆಲದಲ್ಲಿ ಬೆಳೆದಿರುತ್ತೆ, ಮಣ್ಣು ಜಾಸ್ತಿ ಇರುತ್ತೆ ನೋಡಿ. ಈ ಥರ ನಾವು ಒಂದೊಂದು ಎಳೆನ ಕೈಯಲ್ಲಿ ಬಿಡಿಸ್ಕೊಂಡು ಈ ಮೇಲಿಂದ ಒಂದು ಲೇಯರ್ ತೆಗೆದ ಹಿಂದ್ಗಡೆ ಒಣದಗಿರುತ್ತೆ ಸ್ವಲ್ಪ. ಈ ಮೇಲ್ಗಡೆ ಭಾಗ ಕೆಳಗಡೆದು ನೋಡಿ, ಮೇಲ್ಗಡೆದು ಈ ಥರ ಒಂದು ಲೇಯರ್ ತಕ್ಕೋಬೇಕು ನಾವು. ಈ ಮಣ್ಣಿನ ಅಂಶನೂ ಹೋಗಿರುತ್ತೆ ಮತ್ತು ಅದು ತಿನ್ನಲಿಕ್ಕೂ ಆಗೋಲ್ಲ. ಯಾರು ಹೊಸವಾಗಿ ಈರುಳ್ಳಿ ಪಲ್ಯ ಮಾಡ್ತಿರಲ್ಲ ಈ ಥರ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ. ನಾನೀಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೂ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಒಣ ಸಿಪ್ಪೆ ಇರುತ್ತೆ. ಒಣ ಸಿಪ್ಪೆ ತಿನ್ನಲಿಕ್ಕೂ ಆಗೋಲ್ಲ ಮತ್ತು ಮಣ್ಣಿನ ಅಂಶನೂ ಅದಕ್ಕೆ ಅಂಟಿರುತ್ತೆ ಅಂಥೇಳಿ ನಾವು ಇದನ್ನು ಈ ಭಾಗನ ತೆಗೆದು, ಮತ್ತು ಕೆಳಗಡೆ ಭಾಗ ಸ್ವಲ್ಪ ಒಣಗಿರುತ್ತೆ, ಹಳದಿಯಾಗಿರುತ್ತೆ, ಅದೆಲ್ಲ ಭಾಗನ ತೆಗೆದು ನಾವು ಏನು ಹಸಿರಾದ ಎಲೆಗಳನ್ನಷ್ಟ ತೊಗೊಂಡು ನಾವು ಈ ಪಲ್ಯನ ಮಾಡ್ಕೊಳ್ಬೋದು. ತುಂಬಾ 5 ಮಿನಿಟಲ್ಲಿ ಮಾಡ್ಕೊಳ್ಬೋದು ನೋಡಿ. ಕಸ ಎಷ್ಟೊಕೊಂಬಂದಿದೆ. ನಾನೀಗ ಈರುಳ್ಳಿ ಸೊಪ್ಪನ್ನೆಲ್ಲ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮೇಲ್ಗಡೆ ಸಿಪ್ಪೆ ಇರುತ್ತೆ, ಅದನ್ನು ನೀವು ಸೈಡಿಗೆ ಕಟ್ ಮಾಡ್ಕೊಳ್ಬೋದು ಕ್ಲೀನ್ ಮಾಡ್ಕೊಬೋದು ಮುಂದೆ. ಈಗ ಇದನ್ನು ನಾನು 2 ರಿಂದ 3 ಮಿನಿಟ್ ಆದರೂ ನಾವು ತೊಳ್ಕೊಬೇಕು. ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ನೋಡಿ. ಈ ಥರ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡು ಈ ಥರ ಮಣ್ಣಿನ ಅಂಶ ಯಾವುದಿರತ್ತಲ್ಲ ಅದನ್ನು ಈ ಥರ ತಿಕ್ಕಿ ತೊಳಿಬೋದು ನೋಡಿ. ಮಣ್ಣಿನ ಅಂಶ ಎಷ್ಟು ಕಪ್ ನೀರು ಎಷ್ಟು ಮಣ್ಣಿನ ಕಲರ್ ಕಾಣ್ತಾ ಇದೆ. 2 ರಿಂದ 3 ಮಿನಿಟ್ ನಾವು ಇದನ್ನು ತೊಳೆಯೋದ್ರಿಂದ ಮಣ್ಣಿನ ಅಂಶನೂ ಹೋಗುತ್ತೆ ಮತ್ತು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಇದನ್ನು ಆರ್ಲಿಕ್ಕೆ ಇಡ್ತೀನಿ. ಈಗ ನೋಡಿ 5 ಮಿನಿಟ್ ಆರಿದೆ. ಈಗ ಈ ಥರ ನಾವು ಇದನ್ನು ಚಿಕ್ಕದೇ 4-5 ಅಥವಾ 7-8 ಈ ಥರ ಒಂದು ಎಳೆಗಳನ್ನು ತೊಗೊಂಡು ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಬಿಳಿ ಭಾಗ ದೊಡ್ಡದಿದ್ದರೆ ಅದನ್ನು 1ರಲ್ಲಿ 4 ಭಾಗ ಮಾಡ್ಕೊಳ್ಳಿ, ಚಿಕ್ಕದಿದ್ದರೆ ಹಾಗೆ ಕಟ್ ಮಾಡ್ಕೊಳ್ಬೋದು ನೋಡಿ. ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಪಲ್ಯ ಬಿಸಿ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಖಡಕ್ ರೊಟ್ಟಿಗೂ ಚೆನ್ನಾಗಿರುತ್ತೆ. ಈಗ ಸಾಯಂಕಾಲ ಬೆಳಗ್ಗೆ ಮಾಡಿರ್ತೀವಲ್ಲ ರೊಟ್ಟಿ, ಸಾಯಂಕಾಲ ಏನಾದರೂ ಹಿಂಗೆ ಹಸಿರು ತರಕಾರಿ ಸೊಪ್ಪಿನ ಪಲ್ಯ ತಿನ್ನಬೇಕಂದ್ರೆ ಈ ಥರ ನಾವು ಪಟಾಪಟ್ ಅಂತ ಈರುಳ್ಳಿ ಸೊಪ್ಪಿನ ಪಲ್ಯ ಅಥವಾ ಮೆಂತ್ಯ ಸೊಪ್ಪಿನ ಪಲ್ಯನೂ ಮಾಡ್ಕೊಂಡು ತಿನ್ಬೋದು ನೋಡಿ. ನಾನೀಗ ಎಲ್ಲ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸೊಪ್ಪು ರೆಡಿಯಾಗಿದೆ. ಈಗ ನಾವು ಒಗ್ಗರಣೆ ಕೊಡೋಣ. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ರಿಂದ 3 ಸ್ಪೂನ ಎಣ್ಣೆ ಹಾಕ್ಕೋಬೇಕು ನೋಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ಈ ಚಳಿಗಾಲಕ್ಕೆ ಚೆನ್ನಾಗೂ ಇರುತ್ತೆ. ಈ ಚಳಿಗಾಲ ದಿವಸಕ್ಕೆ ಮೆಂತ್ಯ ಕುಸುಬಿ ಪಲ್ಯ ಮತ್ತು ಈರುಳ್ಳಿ ಸೊಪ್ಪಿನ ಪಲ್ಯ ರೇಟೂ ಕಡಿಮೆ ಆಗಿದೆ ನೋಡಿ. ಈರುಳ್ಳಿ ಸೊಪ್ಪನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈ ಸೊಪ್ಪಿನ ಪಲ್ಯಗಳನ್ನ ನಾವೀಗ ಮಾಡ್ಕೊಂಡು ತಿನ್ಬೋದು. ಈಗ 2 ರಿಂದ 3 ಮಿನಿಟ್ ನಾನು ಊರಿನ ಜೋರು ಇಟ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕೈ ಬಿಡದೆ ಇದನ್ನೆಲ್ಲ ಬದಿಗೂ ಬೇಯೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಪಾತ್ರೆ ತುಂಬಿದ ಪಲ್ಯ ಎಣ್ಣೆಯಲ್ಲಿ ಬಾಡಿದ ತಕ್ಷಣ ಸ್ವಲ್ಪ ಆಗುತ್ತೆ ಫ್ರೈ ಆದಮೇಲೆ ನೋಡಿ ತೋರಿಸ್ತೀನಿ. 2 ರಿಂದ 3 ಮಿನಿಟ್ ಆದರೂ ನಾವು ಈ ಥರ ಕೈ ಬಿಡದೆ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ 2 ರಿಂದ 3 ಮಿನಿಟ್ ಫ್ರೈ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಅರಿಶಿನ ಪೌಡರು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ. ಈಗ ಇದನ್ನೆಲ್ಲ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. 1 ಮಿನಿಟ್ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಚೆನ್ನಾಗಿ ಉಪ್ಪು ಖಾರ ಮತ್ತು ಹಿಡಿಯೋಂಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಹಾಕೊಂಡು ಮಾಡ್ಕೋರು ಬೇಳೆ ಹಾಕೊಂಡು ಮಾಡ್ಕೊಳ್ಳಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ಚೆನ್ನಾಗಿ ಬಾಡಿದಾದಮೇಲೆ ನಾನು ಇದಕ್ಕೆ ಒಂದೇ ಒಂದು ಸ್ಪೂನ್ನ ಕಡಲೆ ಹಿಟ್ಟು ಹಾಕೋತೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಈ ಥರನೂ ಪಲ್ಯ ಒಂದು ಸಲ ನೀವು ಮಾಡಿ ನೋಡಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿನ ಪಲ್ಯ. ಈಗ ಇದನ್ನು ನಾವು ಮಧ್ಯಮ ಉರಿ ಇಟ್ಟು 2 ರಿಂದ 3 ಮಿನಿಟ್ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟು ಈರುಳ್ಳಿ ಪಲ್ಯ ಕಂಟ್ಕೊಂಡು ಚೆನ್ನಾಗಿ ರುಚಿ ಕೊಡುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ.
ನೋಡಿ ಈಗ ಬಿಸಿ ಬಿಸಿಯಾದ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಜೊತೆಗೆ ಅಥವಾ ಅನ್ನಕ್ಕೆ, ದೋಸೆಗೆ ಮತ್ತು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿಗೆ, ಖಡಕ್ ರೊಟ್ಟಿಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.